ಅಲ್ಲದೆ ಋಷಿಗಳಲ್ಲಿ ಅಗ್ರಸ್ಥಾನ ವಹಿಸಿರೋ ಭೃಗುದೇವ. ನೀನಾದೇ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಸಂದ ಕೂಡಿದ ಜಟಾಧಾರಿ. ನಿನ್ನ ವೇಷಭೂಷಣ ನೋಡಿದರೆ ಓರ್ವ ಸುಯೋಗಿಯಂತೆ ಕಾಣುತ್ತಿರುವೆ, ಆದರೆ ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂಡಲದ ಹೆಳಕದಂತಿರುವ ಈ ನನ್ನ ಪಾದಾಂಗುಲಿನೇಕೆ ಕಿತ್ತೆಸದೆ ಏನೋ ದ್ರೋಹಿ. ಇದೇನೋ ನೀನು ಕಲಿತಿರುವ ಹತ್ತವಾದ ಮೋಸ. ಮೋಸವಲ್ಲ, ಋಷಿಯೋರ್ವನಿಗೆ ಅಹಂಕಾರವನ್ನು ಕಿತ್ತೆಸೆದು ಉಪಕಾರ ಮಾಡಿದ ಕಾರ್ಯ ಮೋಸವೇ? ಶಾಂತನಾಗರು ಭೃಗುದೇವ, ನಿನಗಾದ ಪ್ರಾಯಶ್ಚಿತ್ತಕ್ಕೆ ನೀನೇಕೆ ಹಂಬಲಿಸುವೆ? ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ದ್ರೋಹಿ, ಇವನಿಗೆ ವಂಚನೆ ಮಾಡಿದ ವಿಘಾತ. ಯಾವ ಮಹತ್ವ ಋಷಿಯು ತನ್ನ ಮಹತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸಿರುವನು. ಅಂತಹ ಈ ಕೋಪಾಗ್ನಿಯ ಭೃಗುದೇವನ ಹೆಜ್ಜೆ ಭಾಗಕ್ಕೆ ನೀವೆಲ್ಲರೂ ಹವಿರ್ಪಾದ. ನೀಲವೇಗ ಶಾಮನಾಗಿ, ಅಷ್ಟವಶಗಳಿಗೆ ದೇವರಾಗಿ, ಅಷ್ಟಮಹಾಲಕ್ಷ್ಮಿಯಿಂದ ಪರಿಧಾನಿಸುತ್ತಿರುವ ನೀನು ಭೂಲೋಕದ ಸಹಯೋನಿಗಳಲ್ಲಿ ಜನ್ಮವಿತ್ತು. ಇದೇ ಈ ಭೃಗುದೇವರ ಅನೇಕ ತಪಸ್ಸಿನ ಅತ್ಯುಗ್ರವಾದ ಶಾಪ. ಭೃಗುದೇವ, ನಿನಗೆ ನೀನೇ ಗುರುವೆಂದು ಏಕೆ ಅಹಂಕಾರ ಪಡುತ್ತೀರಿ? ನಿನ್ನ ಪ್ರತಿಭೆಯನ್ನು ನೀನೇ ಬಲ್ಲೆ, ಇದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ದಿಗ್ದರ್ಶಕ ಧಿಕ್ಕಾರದಲ್ಲಿ ದಾಂತಕ, ಧಿಕ್ಕಾರದಲ್ಲಿ ದಾಂತಕ, ವಹಿಲದಲ್ಲಿ ಧಿಕ್ಕಾರದಲ್ಲಿ ದಾಂತಕ, ಕೈಲದಲ್ಲಿ ಧಿಕ್ಕಾರದಲ್ಲಿ ದಾಂತಕ. ಜನದಾರಿ ನಾನೆಲ್ಲ ಮನವನ್ನು ಬಂದಿದ್ದೆ ಜನದಾರಿ ನಾನೆಲ್ಲ ಮನವನ್ನು ಬಂದಿದೆ. ಸಂಧಾನದಲ್ಲಿ ನೀನು ಚಿಕ್ಕದ ನೇತ್ರವನು, ಸಂಧಾನದಲ್ಲಿ ನೀನು ಚಿಕ್ಕದ ನೇತ್ರವನು, ಧಿಕ್ಕಾರದಲ್ಲಿ ದಾಂತಕ, ವಹಿಲದಲ್ಲಿ ಧಿಕ್ಕಾರದಲ್ಲಿ